ನೋಡಿ ಅಮ್ಮ, ಇವ್ ನನ್ನೊಬ್ಬನೇ ಮಗ. ಹೆಸರು ನಮಸ್ಕಾರ. ಹನುಮಂತ ಅಂತ. ನೋಡಿದ್ರೇನೆ ಗೊತ್ತಾಗುತ್ತಲ್ಲ. ಹೇಗೆ ಗೊತ್ತಾಗತ್ತೆ ಸರ್? ತಾವು ಕೈ ಮುಗಿಯೋ ವರ್ಷ ನೋಡಿ. ಬಾಲ ಏನು ಕಾಣ್ತಾ ಇಲ್ವಲ್ಲ? ಚಚೆ ಹಾಗೇನೂ ಇಲ್ಲ, ಬೇಕಾದ್ರೆ ನೀವೇ ನೋಡಿ. ಕೂತ್ಕೊಳ್ಳಿ ಸಾರ್, ತಾವು ಈ ಮನೆಗ್ ಬಂದಿರೋ ವಿಷಯ ಏನು ಅಂತ ನಾನು ತಿಳ್ಕೊಬಹುದಾ? ನಾವು ಈ ಮನೆಗೆ ಹೆಣ್ಣೋಡಕ್ಕಿಂತ ಬಂದಿದೀವಿ. ಓಹೋ, ಇದೇ ಮೊದಲನೇ ಮನೆನಾ? ಇಲ್ಲ 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 ಇಲ್ಲ, ಈಗಾಗ್ಲೇ 200-300 ಮನೆ ಆಗೋಯ್ತು, ಆದ್ರೆ ಒಂದು ಸೆಟ್ ಆಗ್ಲಿಲ್ಲ. ಸೆಟ್ ನಿಮಗಾಗ್ಲಿಲ್ವೋ ಅಥವಾ ಅವ್ರಿಗಾಗ್ಲಿಲ್ವೋ? ಹೆಣ್ಣೋಡ ನೆಪದಲ್ಲಿ ವರ್ಷ ಪೂರ್ತಿ ಬಿಟ್ಟಿ ಊಟ ಅನ್ನಿ. ನಾವು ಕೇಳದೆ ಇದ್ರು ಅದಾಗ ಅದೇ ಆಗುತ್ತೆ ಬಿಡಿ. ಹೌದು, ಈಗ್ಲೂ ಅದೇ ನಡೆಯುತ್ತೆ. ಈಗ ಬೋಣಿಗೆ ಕಾಪಿ ಕೊಡ್ತಾರೆ, ಕುಡೀರಿ. ತಗೊಳ್ಳಿ. ಹೋಟ್ಲಲ್ಲಿ ಸಪ್ಲೈರ್ ಕೆಲಸ ಮಾಡ್ತಿದ್ರಾ? ಪಾಪ ಅವ್ರಿಗೆ ತೊಂದ್ರೆ ಆಗ್ಬಾರ್ದಲ್ಲ ಅಂತ ನಾನೇ ಸಪ್ಲೈ ಮಾಡ್ದೆ. ಈಗ ಕಾಪಿ ಕೊಟ್ಟೋದ್ಲಲ್ಲ, ಅವಳು ಯಾರು ಅಂತ ಗೊತ್ತಾ? ಅದೇ ನಾನ್ ನೋಡಕ್ ಬಂದಿರೋ ಇವಳೆ ತಾನೇ? ದೇವರಾಣಗ್ಲೂ ಅಲ್ಲ. ಮತ್ತೆ ಅವಳೇ ನನ್ ಹೆಂಡತಿ. ಸಿನಿಮಾ ನೋಡಿದ್ಯಾ? ಓ ನೋಡಿದೀನಿ, ಅದು ಇವಳೇನ ಹೀರೋಯಿನ್? ಅವಳೇ ನನ್ ಹೆಂಡತಿ. ಅವಳು ನನ್ ಹೆಂಡತಿ ಕಣಯ್ಯ. ಹೋಗ್ಲಿ ಕೂತ್ಕೋ. ಬೊಂಬೆಗೆ ಸೀರೆ ಓಡಿಸಿದ್ರು ತಾಳಿ ಕಟ್ಬಿಡ್ತೀಯ ನೀನು. ಹುಡುಗಿ ಇನ್ನು ನೋಡ್ಲಿಲ್ವಲ್ಲ, ಅದಕ್ಕೆ ಆತರ ಪಡ್ತಿದ್ದಾನೆ. ಹೋಗ್ಲಿ ಬಿಡಿ. ಹೌದು, ಎಲ್ಲಮ್ಮ ನಿಮ್ ಮಗಳು ಕಾಣಿಸ್ತಾ ಇಲ್ಲ. ಟೈಪಿಂಗ್ ಹೋಗಿದ್ದಾಳೆ, ಬಂದಿರ್ತಾಳೆ. ಅದೇನಮ್ಮ ಪೇಪರ್ ಮೇಲೆ ಕಡಗಡ ಪಡಬೇಡ ಅಂತ ಕೊಟ್ಟವನಮ್ಮ. ಅದೇ ಕುಟ್ಟೋದ್ ನಂಗೂ ಕಲ್ಸಿದೀರಾ? ಹಂಗೆ 1 ಕೆಲ್ ಅಕ್ಕಿ ಕುಟ್ಟೋದ್ನ ಕಲ್ಸಿ. ಅವಳಿಗೆ ಬರ್ದೇ ಇದ್ರು ಪರವಾಗಿಲ್ಲ, ನಾನ್ ಕಲಿಸ್ತೀನಿ. ರೈಸ್ ಮಿಲ್ ಕೆಲಸ ಮಾಡ್ತಿದ್ರಾ? ಅವನಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ಹುಡುಗಿ ಹುಡುಕ ಕೆಲಸ ಇದೆಯಲ್ಲ. ಇರ್ಲಿ, ಸಾರ್ ಏನ್ ಓದಿದ್ದಾರೆ? ಅದೇನೋ ABC ಅಂತ ಓದಿದ್ದಾನೆ. ABC ಅಲ್ಲ, BSc. BSc ನಾ? ಅಷ್ಟೊಂದು ಓದ್ರೆ ನಮ್ಮೂರಲ್ಲಿ ಒಳ್ಳೆ ಕೆಲಸ ಸಿಕ್ಕುತ್ತಲ್ಲ. ಎಲ್ಲಿ ಎಲ್ಲಿ? ನಾಟಕದ ಕಂಪನಿಯಲ್ಲಿ. ಅದೆಲ್ಲ ಬೇಡ, ಬೇಕಾದಷ್ಟು ಆಸ್ತಿ ಇದೆ, ಎಲ್ಲ ಇವನ ಹೆಸರಿಗೆ ಬರ್ದಿದ್ದೀನಿ. ಅಯ್ಯೋ, ಈಗ ವಿಷಯಕ್ಕೆ ಬನ್ನಿ. ಓ, ವ್ಯಾಪಾರನೇ. ಸಾರ್ನ ಎಷ್ಟಕ್ ಮಾರ್ತೀರಾ? 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ಅದ್ರ ಮೇಲೇನಾದ್ರೂ ಕುದುರಿದ್ರೆ ಕೂತ್ಕೊಳ್ಳೋಣ. ಹಾರ್ಮೋನಿಯಂ ಮೇಸ್ಟ್ ಇದ್ದಾಗಿದ್ದಾನೆ, ಇವನ್ಗೆ 1 ಲಕ್ಷ ರೂಪಾಯಿ. ಏನು? ಏನಿಲ್ಲ, ಸಾರ್ ಕನ್ನಡಕ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ರೇಟ್ ನ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದೆ. ನೋಡ, ನೀ ಏನೇ ಹೇಳಿದ್ರು ನನ್ ಮಗಳನ್ನ ಈ ಗಂಡಿಗೆ ಕೊಡೋದು ಜ್ಞಾಪಕ ಇಟ್ಕೋ, ಅದು ಸಾಧ್ಯ ಇಲ್ಲ. ಹಾಗೆ ನೋಡ್ಬೇಡಿ ಸರ್, ನೀವು ಕಂಡ್ಬಿಟ್ರೆ ಭಯ ಆಗುತ್ತೆ. 10 ಪೈಸಾ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀನಿ. ನಿಮ್ ತಂಗಿನ ಸುಖವಾಗಿ ಕಾಪಾಡ್ತೀನಿ, ನಾನು ನಂಬಿ ಸರ್. ಅಣ್ಣ, ಇವ್ರು ತುಂಬಾ ಒಳ್ಳೆಯವರು, ಖಂಡಿತ ನನ್ ಕೈ ಬಿಡೋದಿಲ್ಲ. ನಿಮ್ಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಾನೇ ಈ ಮದ್ವೆಗೆ ಒಪ್ಕೊಂಡೆ. ನಮ್ಗೆ ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಆಯಾ ಚಿಕ್ಕಮ್ಮ, ಇನ್ನಿನ್ ಬೇಳೆಕಾಳು ಏನು ಬೇಯಲ್ಲ, ಎಲ್ಲ ಮುಗ್ದೋಯ್ತು. ಆಶೀರ್ವಾದ ಮಾಡಿ ಪುಣ್ಯನಾದ್ರ ಕಟ್ಕೋ. ಎಲ್ಲಿ ಹನುಮಂತು? ಸರ್ ಇಲ್ಲಿದ್ಯಾ? ಇರು. ಸ್ವಾಮಿ, ಇವಳೇ ನನ್ ತಂಗಿ. 100 ಕಾಸು ಖರ್ಚಿಲ್ದೆ ಮದುವೆ ಮುಗಿಸ್ಕೊಂಡ್ ಬಂದಿದ್ದಾರೆ. ಈಗ ತಮ್ ಗಂಡನ ರೇಟ್ ಎಷ್ಟು ಅಂತ ಹೇಳಿದ್ರೆ ಕುದುರಿಸಬಹುದು. ಹನುಮಂತು ಫ್ಯಾಮಿಲಿ ಸಮೇತ ರಾಮ ಮಂದಿರ ರವಾನಿ. ನೀವ್ ಒಳಗೋಗಿ ಹೋಗಿ. ಆಪತ್ತು. ಯಾಕೋ, ಏನಾಯ್ತು? ಮನೋಹರ ಅವ್ನ್ ತಂಗಿನ ಕರ್ಕ ಬಂದವನೆ, ನೀನ್ ನೋಡ್ಬೇಕು ಅಂತ ಹೇಳ್ಕಳ್ಸವನೆ. ಏನು? ನಾನು ಅವನು ಹೋಗಿ ನೋಡ್ಬೇಕಂತ? ಯಾಕೆ? ನಿನಗೊಂದು ಸಿಹಿ ಸುದ್ದಿ ಹೇಳೋಣ ಅಂತಾನೆ ಇಲ್ಲಿ ಕರ್ಸಿದ್ದು. ಸಿಹಿ ಸುದ್ದಿನ ಖಾರ ಸುದ್ದಿನ ಅದೇನಂತ ಬೇಗ ವಾಂತಿ ಮಾಡ್ಬಿಟ್ಟು ಓಡಯ. ಲವ್ ಚೆಡ್ಡಿ, ನಿಮ್ ಗುರು ಚಿಕ್ಕ ಮನೆಯಲ್ಲಿರೋ ಈ ಹೆಂಡತಿಗೆ ತಂದೆ ಆಗ್ತಿದ್ದಾನೆ ಗೊತ್ತಾ? ಈ ವಿಷಯ 4 ಜನಕ್ಕೆ ಗೊತ್ತಾಗಿ ಪಂಚಾಯತಿ ಕಟ್ಟೆ ಹತ್ತಿ ನಿನ್ನ ಮರ್ಯಾದೆ ಹಾಳಾಗೋದ್ ಬೇಡ ಅಂತ ನಾನ್ ಹೇಳ್ತೀನಿ. ನೀನೇನ್ ಹೇಳ್ತೀಯಾ? ಆಹಾ, ಇದ ಸಮಾಚಾರ. ಇದು ಬಿಸಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಮಮ್ಮ? ಆದ್ರೆ ಅವಳು 2 ಲಕ್ಷ ಕಮ್ಮಿ ಒಪ್ತಾ ಇಲ್ವಲ್ಲ. ಯಾವ್ದಕ್ ಮಮ್ಮ? ಆ ಭಾಷಣ್ಗೆ. ಹೈತರಿಕೆ ಕಾಸ್ ಸಿಕ್ಕುತ್ತಂದ್ರೆ ಸಾಕು, ಕಾಗೆ ಗುಬೆಗ ಅಭಾಷ್ ಮಾಡಿಸ್ಬಿಡ್ತೀರ ನಿಮ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ಹೌದು, ನಾನ್ ಏನು ಮಾಡ್ಲಿಲ್ವಲ್ಲ, ಇದೆಲ್ಲ ಹೇಗಾಯ್ತು? ಏನು ಮಾಡ್ದೆ? ಅವಳು ಸುಮ್ನೆ ಹೊಟ್ಟೆ ಬಂದ್ಬಿಡತ್ತಾ? ಹೊಟ್ಟೆಗೆ ಬಟ್ಟೆ ತುಂಬ್ಕೊಂಡ್ರೆ ದಪ್ಪ ದಪ್ಪ ಕಾಣ್ತದೆ ಗೊತ್ತಾ? ಹೈತರಿಕೆ, ಇದು ನನ್ ಬುದ್ಧಿಗೊಳಿಲಿಲ್ಲ ನೋಡು. ಮಾಡೋಣ ಚಿಕ್ಕ, ಮಾಡೋಣ. ನಿನ್ ಹೊಟ್ಟೆಲ್ ಬೆಳಿತಿರೋ ಮಗು ಗಂಡೋ ಹೆಣ್ಣು ಅಂತ ನೋಡೋಣ. ಯಾಕೆ ಯೋಚನೆ ಮಾಡ್ತೀಯಾ? ನೋಡೋಣ, ನೋಡ್ಬಿಡ್ತೀನಿ. ದಿಂಬು ಇರ್ಲಿ. ಏನು ಮಾಮ, ಈ ಹಳೆ ದಿಂಬನ್ನ ಇಟ್ಕೊಂಡ ನನ್ನಿಂದ 2 ಲಕ್ಷ ರೂಪಾಯಿ ವಸೂಲಿ ಮಾಡಕ್ ನೋಡ್ದೆ.
ಇದನ್ನ ಗುಜರಿಗೆ ಹಾಕಿದ್ರು 2 ರೂಪಾಯಿ ಸಿಕ್ಕಲ್ಲ ಗೊತ್ತಾ? ನೀನ್ ಬುದ್ಧಿವಂತ ಅಂತ ತಿಳಿದೆ, ನಾನು ಸ್ವಲ್ಪ ಬುದ್ಧಿ ಓಡಿಸಿದ್ದೀನಿ. ಅಲ್ಲಿ ನೋಡು. ಕಿಲ ಕಿಲೋ ಅಲ್ಲೋಡಿದ್ರು ಅವ್ರಿಬ್ರು ಹುಚ್ಚಾಗತ್ತಾರೆ, ಹೆಂಗ್ ಓಡಾಯ್ತಾವ್ರೆ. ಈ ವಿಷಯ ಸೊಗ್ದಲ್ಲಿರೋ ನಮ್ಮಪ್ಪ NSRಗೆ ನನಗೆ ಗೊತ್ತಾಗಿದ್ರೆ ಅಯ್ಯಪ್ಪ ಅಂತ ನಕ್ಕೊಂಡು ಓಡ್ ಬಂದ್ಬಿಡೋನು. ಅಲ್ಲ ಹೋಗಿ ಹೋಗಿ ಅವಳಿಂದ ನಾ ಬೀಳೋದು ಚಿಂದಂತೆ ಅಂತೀನಿ ಮನೇಲಿ ಇಟ್ಕೊಂಡು ಈ 3 ಕಾಸ್ಗೂ ಬೇರೆ ಮುಸಂಡಿಗಳಿಂದ ಬಿದ್ದಿದ್ದಲ್ಲ. ಈ ವಿಷಯ ಊರ್ ಜನಕ್ಕೆ ನನಗೆ ಗೊತ್ತಾಗಿದ್ರೆ ನಿನ್ ಮರವಾದ ಏನಾಗಿರೋದು. ಆ ಪುಣ್ಯಾತ್ಕಿತಿ ನಮ್ಮತ್ಗೆ ನನ್ ಗಂಡ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ತನ್ನ ಮೈ ಮೇಲೆ ಇದ್ದು ಒಡವೆ ಅಲ್ಲ ಬಿಚ್ಕೊಟ್ಲು. ಇಂತ ಒಂದ್ ಒಳ್ಳೆ ಗುಣ ಆ ಚಿಕ್ಕ ಮನೇಲಿರೋ ಕಳ್ಳನೇಟ್ರು ಬರ್ತಿತ್ತ? ನಿಜ ಚೆನ್ನ, ಇದನ್ನೆಲ್ಲ ಯೋಚನೆ ಮಾಡಿನೇ ಮತ್ತೆ ನಮ್ಮ ಮನೆಗೆ ಬಂದಿತ್ತು. ಯಾಕೆ ಇನ್ನೂ ಒಂದ್ 6 ತಿಂಗಳು ಅವ್ರ ಜೊತೆಲೆ ಇದ್ದು 1 ಡಜನ್ ಮಕ್ಕಳ ಜೊತೆ ಒಟ್ಟಿಗೆ ಬರ್ಬೋದಾಗಿತ್ತು. ಅಲ್ಲ ಅತ್ತಿಗೆ ಜೊತೆ ನೀನ್ ಇನ್ನು ಮುಂದರ್ದಿರೋದೇನು ಕಾಣ್ತಾ ಇಲ್ವಲ್ಲ, ಅದಕ್ಕೆ ಹಂಗಂದೆ. ಹೌದಲ್ವಾ? ಯಾರ ನೀನು? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದ ಅಟ್ಟದ ಮೇಲೆ ಇಲಿ ತಪ್ಸ್ಕೊಂಡು ಹೋಗ್ಬಿಡ್ತು, ಅದನ್ನ ಹುಡುಕ್ತಾ ಇದ್ದೀನಿ. ಇಲಿ ಹುಡುಕ್ತಾ ಇದ್ದೀರಾ ಅಥವಾ ಇದಕ್ ನೋಡ್ತಾ ಇದ್ದೀರಾ? ಅದೇ ಇಲಿನ ಇಣಕಿ ನೋಡ್ತಾ ಇದ್ದೀನಿ. ಸರಿ, ನೀನ್ ಯಾರೇ? ನಾನು ಭವ, ನಿನ್ ಚಿಕ್ಕ ನಾದ್ನಿ. ನಾದಿನ ನಾದರ್ದೆ ನಿನ್ನ? ಹೋಗಿ ಭವ, ನಂಗ್ ನಾಚಿಕೆ ಆಗತ್ತೆ. ನಾಚಿಕೆ? ನಿನ್ ನಾಚಿಕೆನ 4 ಸಂದರ್ಭದಿಂದ ಆಚೆ ಇಟ್ಕೋ. ಚೋಟುದ್ದ ಇದ್ಯಾ, ನೀನ್ ಮಾಡೋ ಸ್ಟೈಲ್ ನೋಡಿದ್ರೆ ನನಗೆ ಓಡಿಯೋ ತರ ಇದೆಯಲ್ಲ. ತೆಗಿಯೋ ಕೈನಾ. ಯಾಕೆ ಬಂದೆ ಇಲ್ಲಿಗೆ? ನಾನೊಬ್ಳೆ ಬಂದಿಲ್ಲ ಭವ, ನಮ್ಮಪ್ಪ, ನಮ್ ಚಿಕ್ಕಕ್ಕ, ನಮ್ ಒಂಟೆಗೊದ್ದ ಎಲ್ಲ ಬಂದಿದೀವಿ. ಯಾಕೆ? ನಮ್ಮ ಅಕ್ಕನ ತವ್ರ ಮನೆ ಕರ್ಕೊಂಡು ಹೋಗೋದಿಕ್ಕೆ. ನೀನಣ್ಣ ಮದುವೆಯಾಗ 6 ತಿಂಗಳು ಕಲೀಲಿಲ್ಲ, ಅಷ್ಟ್ ಬೇಗ ಮಗನ್ ಕರ್ಕೊಂಡು ಹೋಗಿ ಬಂದಿದ್ಯಲ್ಲ, ಇನ್ನೂ ಸ್ವಲ್ಪ ದಿನ ಇರ್ಲಿ ಬಿಡು. ಹಾಗಲ್ಲಮ್ಮ, ಹೇಗೂ ದೀಪಾವಳಿ ಬಂತು, ಮಗಳು ಮನೇಲಿದ್ದು ಹಬ್ಬ ಆಚರಿಸ್ಲಿ ಅಂತ. ಯಾಕೆ ನಾವೇನ್ ಹಬ್ಬ ಮಾಡಲ್ವಾ? ಇಲ್ಲೇ ಇದ್ದು ಹಬ್ಬ ಆಚರಿಸ್ಲಿ ಬಿಡೋಣ. ಹಾಗಲ್ಲಮ್ಮ, ಮೊದಲನೇ ಮಗಳು ಮೊದಲನೇ ಹಬ್ಬ, ಹಿರೇ ಮಗಳು ಮನೇಲಿ ಇರ್ಬೇಕಾದ್ದು ಧರ್ಮ. ಸಂಪ್ರದಾಯ ಗೊತ್ತಿರೋ ನೀನೇ ಹೀಗೆ ಮಾತಾಡಿದ್ರೆ ಹೇಗೆ? ಹಬ್ಬ ಕಳೆದ ಮಾರನೇ ದಿವಸ ಕಳಿಸ್ಕೊಟ್ಬಿಡ್ತೀನಿ. ಸರಿ, ಯಾವಾಗ ಕರ್ಕೊಂಡು ಹೋಗ್ತೀಯಾ? ಇವತ್ತೇ ಕರ್ಕೊಂಡು ಹೋಗ್ತೀನಮ್ಮ. ಏನ್ ಭವ, ಅಕ್ಕ ಇನ್ನು ಹಾಗೆ ಇದ್ದಾಳೆ. ಬರ್ತೀವಮ್ಮ. ಸರಿ. ನಗ್ನಗ್ತಾ ಇರಿ ಹೇಳಿ ಅಂದ್ರೆ ಬೇಗ ಕಳಿಸ್ಕೊಟ್ಬಿಡ್ತೀನಿ. ಸುಮಾ, ಒಂದ್ ನಿಮಿಷ ಒಳಗ್ ಬರ್ತೀಯಾ? ಇಷ್ಟು ದಿವಸ ನಾನು ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲ, ಖಂಡಿತ ನಾನು ಯಾವತ್ತೂ ನಿಮ್ಮನ್ನ ಆ ರೀತಿ ತಪ್ಪಾಗಿ ತಿಳ್ಕೊಂಡಿಲ್ಲ. ಸುಮಾ,
ತಂದೆ ಇಲ್ಲ, ತಾಯಿ ಇಲ್ಲ, ಒಡ ಹುಟ್ಟದವ್ರಂತೂ ಇಲ್ವೇ ಇಲ್ಲ. ನನ್ನವಳು ಅಂತ ಇದ್ದ ನೀನೊಬ್ಬಳನ್ನ ಈಗ ಕಳಿಸ್ಕೊಡಕ್ ಮನ್ಸು ಬರ್ತಿಲ್ಲ. ಪರವಾಗಿಲ್ಲ, ಹೋಗು. ನಿನ್ ತಂದೆ ಮನೆಯಲ್ಲಿ ನಿನ್ಗೆ ಇಷ್ಟ ಬಂದಷ್ಟು ದಿನ ಸಂತೋಷವಾಗಿದ್ಬಿಟ್ ಬಾ. ತಗೋ ಈ ಹೂ ಮುಡ್ಕೊ. For more updates, like, comment, subscribe to our channel.